ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಸ್ವಚ್ಛ ಸಂಕೇಶ್ವರ ಅಭಿಯಾನ ಪ್ರಾರಂಭ ಇರುತ್ತದೆ. ಇಂದು ರವಿವಾರ 18 ಫೆಬ್ರವರಿ 2024ರಂದು ಆದರ್ಶ್ ನಗರದ ಎಲ್ಲ ಓಣಿಗಳಲ್ಲಿ ಇಂದು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಗಳ ನೇತೃತ್ವದಲ್ಲಿ ಅನೇಕ ಪುರುಷರು ಮತ್ತು ಮಹಿಳೆಯರು ಇದರಲ್ಲಿ ಪಾಲ್ಗೊಂಡು ಸ್ವಚ್ಛತಾ ಅಭಿಯಾನದಲ್ಲಿ ಅತಿ ದಕ್ಷತೆಯಿಂದ ಸ್ವಚ್ಛತಾ ಕಾರ್ಯ ಮತ್ತು ಪರಿಶ್ರಮ ಇಲ್ಲಿ ಮಾಡಿದರು. ಆದರ್ಶ ನಗರದಲ್ಲಿದ್ದಂಥ ನಾಗರಿಕರು ಕೂಡ ಸಹಕರಿಸಿದರು. ಈ ಒಂದು ಅಭಿಯಾನ ಇವತ್ತಿಗೆ 21ನೇ ವಾರ ಪೂರ್ಣಗೊಳ್ಳಿತು. ಇದೇ ತರಹಾಗಿ ಮುಂದಿನ ರವಿವಾರ ಕೂಡ ಸ್ವಚ್ಛತಾ ಸಂಕೇಶ್ವರ ಅಭಿಯಾನ ನಡೆಯಲಿದೆ. ಬನ್ನಿ ಇಂದು ಏನೇನು ಮತ್ತು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಈ ವಾರ ಸಕ್ಸಸ್ಫುಲ್ ಆಗಿ 21 ವಾರ ಸ್ವಚ್ಛ ಸಂಕೇಶ್ವರ ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ಎಲ್ಲ ಶ್ರಮದಾನಕ್ಕೆ ಎಲ್ಲರೂ ಬರಬೇಕು. ಸ್ವಚ್ಛ ಸಂಕೇಶ್ವರ ನಮ್ಮ ಊರನ್ನು ಸ್ವಚ್ಛವಾಗಿಡಲು, ಸುಂದರವಾಗಿಡಲು ಸಹಕರಿಸಬೇಕು. ಹಾಗೂ ಊರು ಸ್ವಚ್ಛ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಬನ್ನಿ ಅಂತ ಕೇಳ್ತಾರೆ. ಸಂರಕ್ಷಣೆ ಮಾಡದಲ್ಲಿ ಹಮ್ಮಿಕೊಂಡಿದೆ. ದಯವಿಟ್ಟು ತಾವು ತಮ್ಮ ಪರಿಚಿತರು ಎಲ್ಲರೂ ಸೇರಬೇಕಾಗಿ ವಿನಂತಿ. ಅದೇ ರೀತಿ ಮುಂದಿನ ವಾರದ ಮೀಟಿಂಗನ್ನು ಬರುವ ಬುಧವಾರ ಸಾಯಿ ಮಂದಿರ ಇಲ್ಲಿ ಸಂಜೆ 8 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಮೀಟಿಂಗಲ್ಲೂ ತಾವೆಲ್ಲೂ ಭಾಗವಹಿಸಿ ತಮ್ಮ ಸಲಹೆಗಳನ್ನು ಕೊಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನಾನು ರಮೇಶ್ ರಘುವಂತಿ. ನಮ್ಮ ಈ ಸ್ವಚ್ಛ ಸಂಕೇಶ್ವರ ಅಭಿಯಾನದ 21ನೇ ರವಿವಾರದ ಶ್ರಮದಾನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿವರೆಗೆ ಈ ಸಂಕೇಶ್ವರದ ಎಲ್ಲ ನಾಗರಿಕರ ಒಂದು ಉತ್ಸಾಹ ಮತ್ತು ಪ್ರೋತ್ಸಾಹ ಈ ನಮ್ಮ ಸ್ವಚ್ಛ ಸಂಕೇಶ್ವರ ಅಭಿಯಾನಕ್ಕೆ ಒಳ್ಳೆಯ ರೀತಿಯಿಂದ ಲಭಿಸ್ತಾ ಇದೆ. ಇದೇ ರೀತಿ ಎಲ್ಲ ಸಂಕೇಶ್ವರದ ನಾಗರಿಕರಲ್ಲಿ ನನ್ನ ವಿನಂತಿ ಅಂದರೆ ಯಾವುದೇ ರಾಜಕೀಯ ಪಕ್ಷ, ಜಾತಿ, ಮತ, ಪಂಥ ಏನೂ ಅನ್ನದೆ ಎಲ್ಲರೂ ನಾವು ಸಂಕೇಶ್ವರದ ನಾಗರಿಕರಂತ ತಿಳಿದು, ಸಂಕೇಶ್ವರ ಅಂದ್ರೆ ನಾವೇಂಗೆ ನಮ್ಮ ಮನೆ ಸ್ವಚ್ಛ ಇಟ್ಕೋತೇವೆ, ಹಾಗೆ ಸಂಕೇಶ್ವರದ ಎಲ್ಲ ನಾಗರಿಕರು ನಾವು ಸಂಕೇಶ್ವರ ಊರನ್ನು ನಮ್ಮ ಮನೆ ಅಂತ ತಿಳ್ಕೊಂಡು ಈ ಪ್ರತಿ ರವಿವಾರ ನಮ್ಮ ಶ್ರಮದಾನವನ್ನು ಮಾಡಿ ಈ ಸಂಕೇಶ್ವರ ಊರನ್ನು ಸ್ವಚ್ಛ ಮಾಡಿ ಒಂದು ಸ್ವಚ್ಛ ಭಾರತದ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಅದೇ ರೀತಿಯಾಗಿ ನಮ್ಮ ಈ ಸ್ವಚ್ಛ ಸಂಕೇಶ್ವರ ಅಭಿಯಾನಕ್ಕೆ ಹಿರಿಯರು ಗಜಾನಂದ ಕೊಳ್ಳೆಯವರು, ಶಂಕರ್ ಹೆಗಡೆ ಅವರು, ಸಂಕಿ ಸರ್ ಅವರು, ಮರಿಗುದ್ದಿ ಸರ್ ಅವರು, ಇವರು ಮುಕ್ತಾರ್ ನವಾಫ್ ಅವರು, ರೋಹನ್ ಹೆಸರು ಎಲ್ಲರ ಹಿರಿಯರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಹಿರಿಯರು ಕಿರಿಯರು ಅಂದರೆ ಎಲ್ಲರೂ ಅತಿ ಉತ್ಸಾಹದಿಂದ ಈ ನಮ್ಮ ಶ್ರಮದಾನದಲ್ಲಿ ಭಾಗವಹಿಸ್ತಾ. ಇದೇ ರೀತಿಯಾಗಿ ಎಲ್ಲರೂ ಈ ಶ್ರಮದಾನಕ್ಕೆ, ನಮ್ಮ ಸ್ವಚ್ಛ ಸಂಕೇಶ್ವರ ಅಭಿಯಾನಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ. ಸಂಕೇಶ್ವರ ಸ್ವಚ್ಛ ಅಭಿಯಾನದ ಅಡಿಯಲ್ಲಿ ಇವತ್ತು 21ನೇ ವಾರದ ಶ್ರಮದಾನವನ್ನು ನಾವು ಆದರ್ಶ್ ನಗರ ಇಲ್ಲಿ ಹಮ್ಮಿಕೊಂಡಿದ್ವಿ. ಭಾಳ ಸಕ್ಸಸ್ಫುಲ್ ಆಗಿ ಇವತ್ತಿನ ಕಾರ್ಯಕ್ರಮ ಜರುಗಿತು. ಇದೇ ರೀತಿ ನಿಮ್ಮೆಲ್ಲರ ಸಹಕಾರದಿಂದ ಬರುವ ಎಲ್ಲ ಶ್ರಮದಾನಗಳನ್ನು ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸೋಣ. ನಮ್ಮ ಸಂಕೇಶ್ವರವನ್ನು ಸ್ವಚ್ಛಗೊಳಿಸೋಣ. ಸ್ವಚ್ಛ ಸಂಕೇಶ್ವರ ಸ್ವಚ್ಛ ಭಾರತ ಒಂದು ಅಂಗವಾಗಲಿ. ಸ್ವಚ್ಛ ಸಂಕೇಶ್ವರದಿಂದ ಪ್ರತಿಯೊಬ್ಬರು ಆರೋಗ್ಯಕರ ಜೀವನ ನಡೆಸುವಂಥ ಒಂದು ಉದ್ದೇಶದಿಂದ ಮಾಡುವ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳು.